ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಹೊರಟಿರೋದು ಎಲ್ಲಿಗೆ ಅಂದರೆ ಮನೆಗೆ. ಆ್ಯಂಡ್ ಯೂಶ್ವಲಿ ನಾನು ಮೆಟ್ರೋ ತೊಗೊತಾ ಇದ್ದೆ ಬಸ್ಸಿಗೆ ಹೋಗಬೇಕು ಅಂದರೆ. ಬಟ್ ಈ ಸಲ ನಾನು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಎಂಗೇಜ್ಮೆಂಟು ಥಿಂಗ್ಸ್ ಎಲ್ಲ ಇತ್ತು ಅಂಥೇಳಿ ಫುಲ್ ಲಗೇಜು. ಬೆಳಗ್ಗೆ ಬಂದು ನೋಡಿದ್ರೆ ನಮ್ಮಲ್ಲಿ ನ್ಯೂ ಎಂಟ್ರಿ ಆಗಿದೆ. ಸೊ ಎಂಗೇಜ್ಮೆಂಟಿಗೆ ಮೇನ್ ಬೇಕಾಗಿರೋದು ರಿಂಗ್ ಸ್ಟ್ಯಾಂಡು, ಹುಡುಗಿ. ಸೊ ರಿಂಗ್ ಸ್ಟ್ಯಾಂಡು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಸೊ ಆ ಸ್ಟ್ಯಾಂಡ್ ಹೇಗೆ ಬಂದಿದೆ ಏನು ಅಂತೆಲ್ಲ ನೋಡ್ತಾ ಇದ್ದೆ. ಸೊ ಇದೆಲ್ಲ ನಾವೇ ಜಸ್ಟು ಸ್ಟಿಕ್ ಆನ್ ಎಲ್ಲ ಮಾಡಬೇಕು. ಕೊಟ್ಟಿರ್ತಾರೆ ಗ್ಲೂ ಎಲ್ಲ, ಬಟ್ ಸ್ಟಿಲ್ ಆ ಗ್ಲೂ ನಂಬೋಕ್ಕಾಗಲ್ಲ. ನಾನು ಗ್ಲೂಗನ್ ಯೂಸ್ ಮಾಡಿ ಎಲ್ಲದನ್ನು ಸ್ಟಿಕ್ ಮಾಡಿ ಇದು ಮಾಡಿದ್ದೆ. ಆ್ಯಂಡ್ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ. ಸೊ ಬೇಕಾದರೆ ಕಮೆಂಟ್ ಮಾಡಿ, ಅಲ್ಲಿ ಶೇರ್ ದ ಲಿಂಕ್. ಎಂಗೇಜ್ಮೆಂಟ್ ವ್ಲಾಗ್ ಮಾಡಲಾ? ಹಾಯ್ ಗೈಸ್, ನನ್ನ ಮೈಕ್ ತರಲಿಲ್ಲ ಗೈಸ್. ಇವೊಂದು ಎಂಗೇಜ್ಮೆಂಟು ಟ್ಯಾಕ್ಸ್ ನಮಗೆ, ಮದುವೆ ಒಂದು ಟ್ಯಾಕ್ಸ್ ನಮಗೆ. ಅಯ್ಯಯ್ಯೋ ಆಯ್ತಾ ಎಲ್ಲ 30 ಕತ್ತೆ ಆಗಿದ್ದಾನೆ. ಹೇಗೆ ನಾವು ಮಾಡಿಸ್ತಾ ಇದೀವಿ, ನನ್ನ ಮದುವೆ ಅವ್ನು ಮಾಡಿಸ್ಬೇಕಿತ್ತು. ಖುಷಿ ಹೋಗ್ತವನೆ ಕಳ್ಳ. ಓಕೆ, ನಾವು ದೊಡ್ಡಪ್ಪನ ಮನೆಗೆ ಹೋಗಿ ಅಕ್ಕನ ಜೊತೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಬಂದು, ಸೊ ಎಂಗೇಜ್ಮೆಂಟಿಗೆ ನಾವು 9 ಥರದ್ದು ತೊಗೊಂಡು ಹೋಗಬೇಕು ಬ್ಯಾಗ್ನ. ಸೊ ಅದೆಲ್ಲ ಪ್ಯಾಕ್ ಮಾಡಬೇಕಿತ್ತು, ಅದ್ರ ಜವಾಬ್ದಾರಿ ನಂದಾಗಿತ್ತು. ನಾನು ಈ ಬಾಕ್ಸಸ್ಸು, ಈ ಬುಟ್ಟಿಗಳನ್ನೆಲ್ಲ ಚಿಕ್ಕಪೇಟೆಗೆ ಹೋಗಿ ಆಲ್ಮೋಸ್ಟ್ 4 hours ಶಾಪಿಂಗ್ ಮಾಡಿ ತೊಗೊಬಂದು ಅದನ್ನು ಅರೇಂಜ್ ಮಾಡಿದ್ದೀನಿ. ಆ ಅರೇಂಜ್ ಮಾಡಿರೋದನ್ನು ವೀಡಿಯೋದೆಲ್ಲ ಹಾಕಿದ್ದೀನಿ ನಾನು ನೆಕ್ಸ್ಟು. ಆ್ಯಂಡ್ ಇನ್ನೊಂದೇನು ಅಂದರೆ, ನಾವು ಹಿಂಗಾರ, ಆಮೇಲೆ ಸೀರೆ, ಮಡ್ಲಕ್ಕಿ ಬಟ್ಟೆ ಅದನ್ನೆಲ್ಲ ಇನ್ನೊಂದು ಬ್ಯಾಗಲ್ಲಿ ಇಟ್ಟಿದ್ವಿ. ಆ್ಯಂಡ್ ಈ 9 ಥರದಲ್ಲಿ ಒಂಥರ ಫ್ರೂಟ್ಸು, ಒಂಥರ ಸ್ವೀಟ್ಸು, ಆಮೇಲೆ ಕೊಬ್ಬರಿ, ಹೂವು, ಬ್ಯಾಂಗಲ್ಸ್, ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್, ಆಮೇಲೆ ಅರಿಶಿನ, ಕುಂಕುಮ, ಆಮೇಲೆ ಮತ್ತೆ ತೆಂಗಿನಕಾಯಿ, ಮತ್ತು ಬೆಲ್ಲದಚ್ಚು. ಸೊ ಈ ಥರ 9 ಬಗೆ. ಆ್ಯಂಡ್ ಮೇನ್ ಥಿಂಗ್ ಅಂದರೆ ನಮ್ಮ ಮಲೆನಾಡು ಅಡಿಕೆ, ವೀಳ್ಯದೆಲೆ, ಹೂಗಳು ಇದನ್ನೆಲ್ಲ ಇಡಬೇಕು. ಸೊ 9 ಥರದ್ದು ಬಗೆಗಳನ್ನ ಇಟ್ಟಿದ್ವಿ ನಾವು. ನಾನು ಅಂದ್ಕೊಂಡೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋದಾಗ ಅದನ್ನು ವೀಡಿಯೋ ಮಾಡಿ ಹಾಕೋಣ, ಆಮೇಲೆ ಏನೇನು ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಆಗಲೇ ಇಲ್ಲ ಯಾವುದನ್ನು ವೀಡಿಯೋ ಮಾಡೋಕ್ಕೆ. ಎಂಗೇಜ್ಮೆಂಟು ಯಾರು ಕಷ್ಟಪಟ್ಟು ಮೈಕ್ ಮೇಲಿದೆ, ಏನು ಮಾಡೋದು? ನಮ್ಮಣ್ಣ ಮೈಕ್ ಪ್ರತಿನಣ್ಣ ಮೈಕ್ ತಗೋಬಿಡ್ತೀರಾ? ಮೈಕು ನಂದು ಐಪ್ಯಾಡ್ದು ಕವರ್ ಇದೆಯಲ್ಲ, ಪೌಚ್ ಐಪ್ಯಾಡ್ದು ಅದರಲ್ಲಿದೆ. ಇಲ್ಲ ಐಪ್ಯಾಡ್ ಪೌಚ್ ತಗೋ. ನಾ ಬರಲ್ಲ ಮಧ್ಯಕ್ಕೆ. ಬ್ಯಾಕ್ ಗ್ರೌಂಡಲ್ಲಿ ಬೇಕಲ್ವಾ? ಬ್ಯಾಕ್ ಗ್ರೌಂಡ್. ಮದುಮಗ ಅಂತ ಆರಾಮಾಗಿ ಕೂತ್ಕೊಬಿಟ್ಟಾನೆ. ಕೆಲಸ ಎಲ್ಲ ನಾನು ನಂದಿನೊಂದು ಅಣ್ಣ ಮಾಡ್ತಾ ಕೂತಿದ್ದೀವಿ. ಇವನು ಆರಾಮಾಗಿ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಧಾರಾವಾಹಿ ನೋಡ್ಕೊಂಡು ಅಂತ ಕೂತಿದ್ದಾನೆ. ಛೇ ಏನು ಮಾಡೋದು, ಅಮ್ಮನ ಮುದ್ದಿನ ಮಗ ಅಲ್ವಾ. 31 ವರ್ಷ ಆದರೂ ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಎಂಗೇಜ್ಮೆಂಟು ಕೆಲಸ ಮಾಡೋಣ ಏನಿಲ್ಲ. ಸರಿ.
ಬರ ಹಿಂಟು ಒಳ್ಳೆ ವಿಡಿಯೋ ಮಾಡಿ ಕಳಿಸಿದ್ಯಲ್ಲ ನೆಟ್ಟೆ ಕೊಯ್ಲಿಂದು ಎಲ್ಲ ಎಲ್ಲಿ ನೋಡಿದ್ರಿ? ನಾನು ನಮ್ಮನೆಯವ್ರು ಎಲ್ಲರ ಮೊಬೈಲಿಗೆ ಹೋಯ್ತಿ ಅಮ್ಮ ಪ್ರೀತಿ ನೋಡಿ ನಿಮ್ಮ ನೀವೆಲ್ಲರೂ ಇದ್ದೀರಿ ಅಂತ ಹೇಳ್ತಾರೆ. ಯಾರು ನೋಡಿದ್ರೆ ಹಂಗೆ ಹೇಳ್ತಾರೆ. ಇಲ್ಲ ನೆಟ್ಟಿದ್ದು ಇದ್ರದ್ದು ಎಂತ ಗದೆ ಒಳ್ಳೆ ಗದ್ದೆ ಕೊಯ್ಲಿಂದು. ಏನ ಏನು ಮಗ ಏನು ಚೆನ್ನಾಗಿರು ಮಗ, ಕಾಯಿಲೆ ಬಂದೈತೆ ಅಕ್ಕ, ಚೆನ್ನಾಗಿರುವ. ನೀ ಎಲ್ಲೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ನಾಡ್ದು ಅದನ್ನು ಎಂಗೇಜ್ಮೆಂಟ್ ಒಂದ್ರ ತಳ ಸರಿ ಇಲ್ಲ, ಬಟ್ ಕೂಸಾದ್ಮೇಲೆ ಸರಿ ಆಗುತ್ತೆ ಅಂತ ಅನ್ಸುತ್ತೆ. ಹಾಂ ಗ್ಲೂ ಎಲ್ಲ ಅಂಟ್ಕೊಬಿಟ್ಟಿದೆ. ಸೊ ಇದು 5ನೇ ಕಾಯಿ. ಸೊ ಏನಂದರೆ ಯೂಶ್ವಲಿ 5 ಅಥವಾ 9 ಟೈಪ್ಸ್ ಅಂದರೆ ಏನು ಮಡ್ಲಕ್ಕಿ ತೊಗೊಂಡೋಗೋದ ಮಡ್ಲಿ ಏನಂತಾರೆ ಅದೇ ವಾಟ್ ಎವರ್ ಆಯಿತಾ. ಇನ್ನೂ ಹೊಡೆದಾಟ ಬಿಟ್ಟಿಲ್ಲ ನಾವಿಬ್ಬರು, ನಾನು ನಮ್ಮ ಫಸ್ಟ್ ಅಣ್ಣ. ಆಗಲೇ ಆಲ್ರೆಡಿ ಮದುವೆ ವಯಸ್ಸು. ಎಷ್ಟು ಬೇಗ ದೊಡ್ಡವರಾದ್ವಿ. ಆ್ಯಕ್ಚುಲಿ ಏನು ಅಂದರೆ ನೀವು ಹುಡುಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಒಂದಿನ ಕೂತ್ಕೊಂಡು ಫುಲ್ ಹತ್ಬಿಟ್ಟಿದೆ. ಏನು ನನ್ನ ಕತೆ ಏನು, ನನ್ನ ಅಣ್ಣಂಗೆ ಫಿಕ್ಸ್ ಆದರೆ ನನ್ನ ಯಾರೂ ಕೇರ್ ಮಾಡಲ್ಲ, ನನ್ನ ಕತೆ ಏನು, ನಂಗೆ ಯಾರು ಅಂತ. ಅಫ್ಕೋರ್ಸ್ ಎಲ್ಲ ಅಂತಿರ್ತೀರ, ಇಬ್ಬರು ಅಣ್ಣಂದ್ರೆ ಅಂದಮೇಲೆ ತಂಗಿ ಅಂದರೆ ಪ್ರಾಣನೇ ಇರುತ್ತೆ ಬಿಡು. ಅಫ್ಕೋರ್ಸ್ ನಂಗೆ ಅವ್ರಂದರೆ ಜಾಸ್ತಿ ಪ್ರಾಣ. ಆ್ಯಕ್ಚುಲಿ ಅವ್ರಿಗೆ ನಾನಂದರೆ ಅನ್ನೋದಕ್ಕಿಂತ ಅವ್ರ ಜೊತೆ ಬೆಳೆದು ಹುಡುಗನ ಥರನೇ ಆಗಿದ್ದೆ. ಇತ್ತೀಚೆಗೆ ಸ್ವಲ್ಪ ಹುಡುಗಿ ಥರ ಆಡ್ತಿರೋದು ನಾನು. ಸೊ ದಿಸ್ ಇಸ್ ದ ಔಟ್ಕಮ್. ಇಷ್ಟೊತ್ತು ಕುತ್ಕೊಂಡು ಮಾಡಿದೆ ಅಲ್ವಾ, ಇದನ್ನೇ ಮಾಡಿದ್ದು, ಲೇಸ್ ಎಲ್ಲ ಕಟ್ ಮಾಡಿ ಅಂಟಿಸಿ ಎಲ್ಲ. ಈಗ ಲೊಕೇಶನ್ ಶಿಫ್ಟ್ ಆಗಿದ್ದೀನಿ, ಅಲ್ಲಿ ಫುಲ್ ಮೈಯೆಲ್ಲ ಧೂಳಾಗಿ ಹೋಗಿತ್ತು. ಯಾಕೆ ಅಂತನಾ, ಪ್ಲಗ್ ಪಾಯಿಂಟ್ ನಂಗೆ ಇಲ್ಲಿ ಹತ್ತಿರ ಇದೆ, ಯಾಕಂದರೆ ಈ ಗ್ಲೂ ಗನ್ ಯೂಸ್ ಮಾಡಬೇಕಿತ್ತು. ನಾನು ತಂದಿರೋ ಗ್ಲೂ ಅಷ್ಟೊಂದು ಸ್ಟಿಕ್ ಆಗ್ತಿರ್ಲಿಲ್ಲ. ಸೊ ಥಾಟ್ ಆಫ್ ಯೂಸಿಂಗ್ ಗ್ಲೂ ಗನ್. ಥ್ಯಾಂಕ್ಸ್, ಸೇವಿಯರ್ ಆಯ್ತು ಇವತ್ತು. ಏನು ಅಂದರೆ ಡಿಸೈನ್ ಬಿಡಿಸ್ಬೇಕು ಆಯಿತಾ. ಡಿಸೈನ್ ನಂಗೆ ತುಂಬ ಟೈಮ್ ಆಯಿತು, ಏನೋ ಡಿಸೈನ್ಸ್ ಎಲ್ಲ ಮಾಡಿದೆ. ಏನು ಮಾಡೋದು ಏನೂ ಐಡಿಯಾ ಗೊತ್ತಾಗಲ್ಲಪ್ಪ. ಬಾ, ಇನ್ನೂ ಎಷ್ಟು ಕೆಲಸ ಇದೆ. 3 ಜನ ಹುಡುಗರಿಗೆ ಏನಿದು ಸ್ಕ್ರಬ್ ಮಾಡಿ, ಫೇಸ್ ಮಾಸ್ಕ್ ಹಾಕಿ, ಅದನ್ನು ತೆಗೆದು ಆಮೇಲೆ ಮತ್ತೆಲ್ಲ ಕ್ಲೀನ್ ಮಾಡಿ, ಮಾಯ್ಶ್ಚರೈಸರ್ ಎಲ್ಲ ಹಾಕಲ್ಲ, ಟೋನರು, ಸಿರಮು, ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಮಲಗಿಸ್ಬೇಕು. ಓ ಮೈ ಗಾಡ್, ಕಷ್ಟ. ಒಬ್ಬಳೇ ಹುಡುಗಿಗೆ ಎಷ್ಟು ಕಷ್ಟ ನೋಡಿ.
ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅದನ್ನೊಂದು ಕಂಪ್ಲೀಟ್ ಕೊನೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನನ್ನ ಹತ್ರ ವೀಡಿಯೋಗ್ರಾಫರ್ಸ್ ಯಾರೂ ಇಲ್ಲ ಆಗಿ ಫುಲ್ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಂಗೆ ಗೊತ್ತು ಬೃಂದಾವನವರು ಓಡಿ ಬರ್ತಾರೆ, ಎಲ್ಲಿ ಇವಳು ಹೋದ್ಲು, ಫೇಸ್ ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿದ್ಲು. ನಿನ್ನೆ D10 ಮಾಸ್ಕ್ ಹಾಕಿದ್ದೀನಿ ಆಯಿತಾ. ನಾನು ಅಷ್ಟು ರೆಡಿ ಅಲ್ಲ, ಏನೂ ಆಗಿಲ್ಲ. ನಾನು ಇವತ್ತು ಹೇರ್ ವಾಶ್ ಮಾಡ್ಕೊಂಡು ಕೂತಿದ್ದೀನಿ, ಅದು ಬಿಟ್ಟು ಇದೆಲ್ಲ ಕೆಲಸ. ಏನು ಮಾಡೋಣ? ಯಾರೂ ಇಲ್ಲ ಇಡೋಕ್ಕೆ. ಚಲೋ, ದಿಸ್ ಸೈಡ್ ಲುಕ್ಸ್ ಗುಡ್. ಹೊಸದಾಗಿ ನಾನು ಟ್ರಯಲ್ ಮಾಡಿ ನೋಡೋಣ. ಈಗ ಬರುವೆನೆಂದು ಮರೆಯಾದ ಆ್ಯಕ್ಚುಲಿ ಪೇಂಟ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ವಿ. ಪೇಂಟ್ ಅಂದರೆ ಇದರ್ ರೆಡ್ ಆರ್ ಸಮಥಿಂಗ್, ಬಟ್ ಅನ್ಫಾರ್ಚುನೇಟ್ಲಿ ನಾವು ಬರ್ತಾ ಲೇಟ್ ಆಗಿಬಿಡ್ತು. ಅದಕ್ಕೋಸ್ಕರ ಸಿಂಪಲ್ ಏನೋ ಡಿಸೈನ್ಸ್ ಮಾಡ್ತಾ ಇದ್ದೀನಿ. ಮೇ ಬಿ ಇದಕ್ಕೆಲ್ಲ ಫುಲ್ ಸ್ಟೋನ್ ಇಡ್ತೀನ ಅಂತ. ಕರೆಕ್ಟ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಹಾಯಾಗಿರುವೆ. ಮೇ ಬಿ ಸ್ಟೋನ್ಸ್ನೆಲ್ಲ ಉಲ್ಟಾ ಇಟ್ಬಿಡ್ತೀನಿ ಫಸ್ಟೇ, ಸೊ ದಟ್ ನನಗೆ ಉಲ್ಟಾ. ರಸಕಾವ್ಯವಿದು ಇದ ಹಾಡಲು ಕವಿಗೆ ಬೇಕೆ, ನಗುವ ನಯನ ಮಧುರ ಮೌನ. ಕಿವಿ ಚುಚ್ಚಿದ್ದು ಕ್ರೇಜಿಯಾಗಿ ನೋಡ್ತಾ ಇದೆ. ಏನಕ್ಕೆ ಸಿಂಗಲ್ ಚುಚ್ಚಿದ್ದೀನಿ ಅಂತ ಕೇಳಿಬಿಡಿ. ಫಸ್ಟ್ ಆಫ್ ಆಲ್ ನಂಗೆ ಕಿವಿ ಚುಚ್ಚೋದು ಇಂಟ್ರೆಸ್ಟ್ ಇಲ್ಲ. ಕೋ ಇನ್ಸಿಡೆನ್ಸ್ ಏನಾಯಿತು ಅಂದರೆ, ಒಂದು 2 days ಬ್ಯಾಕ್ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಗೊತ್ತಲ್ವ, ಅಮೆಝಾನ್ ಅವರೆಲ್ಲ ಸಜೆಷನ್ಸ್ ಕೊಡ್ತಾಯಿದ್ರು. ಇಯರಿಂಗ್ ಏನದು ಸೆಕೆಂಡ್ ಲೇಯರ್, ಫಸ್ಟ್ ಲೇಯರ್ ಏನೇನೋ ಅಂತಾರಲ್ವ, ಆ ಥರ. ಅದ್ರದ್ದು ನನಗೆ ಇಯರಿಂಗ್ದೊಂದು ಅಡ್ವರ್ಟೈಸ್ ಬರ್ತಾಯಿತ್ತು, ನನಗೆ ಇಷ್ಟ ಆಯಿತು ಆಯಿತಾ. ಅದಕ್ಕೋಸ್ಕರ ನಾನು ಚುಚ್ಚೋಣ ಅಂತ ನೋಡ್ತಿದ್ದೆ. ನನ್ನೊಂದು ಫ್ರೆಂಡ್ ಇದ್ದಾಳೆ, ಬೆಸ್ಟ್ ಫ್ರೆಂಡ್ ಇದೆ ಅಂತ, ಅವಳಿಗೆ ನಾನು ಕಾಲ್ ಮಾಡಿದೆ. ಲೈಕ್ ನಮ್ಮಿಬ್ರದ್ದು ಲೈಫ್ ಒಂದೇ ಥರ ಹೋಗ್ತಿರ್ತೀವಿ. ಬೆಳಗ್ಗೆ ನಾನು ಹತ್ತೆ ಅಂದರೆ ಸಂಜೆ ಅವಳು ಹತ್ತಿರ್ತಾಳೆ. ಈಗ ಆಫೀಸಲ್ಲಿ ಏನೋ ಸೀನ್ಸ್ ಆಗಿರುತ್ತೆ ಅಂದ್ಕೊಳ್ಳಿ, ಕರೆಕ್ಟಾಗಿ ಅವಳು ಆಫೀಸಲ್ಲಿ ಅದೇ ಥರ ಅವಳಿಗೆ ಏನಾದ್ರು ಸೀನ್ಸ್ ಆಗಿ ಅವಳು ಬೇಜಾರಿರ್ತಾಳೆ, ಆ ಥರ. ಸೊ ನಾನು ಹಿಂಗೆ ಫೋನ್ ಮಾಡಿ ಅವಳಿಗೆ ಹೇಳಿದೆ, ಕಿವಿ ಚುಚ್ಚಬೇಕು ಅಂತಿದ್ದೀನಿ ಕಣೆ. ನಾನು ನಿನಗೇನೋ ಹೇಳಬೇಕು ಅಂದು, ಏನು ನೋಡಿದ್ರೆ ಕಿವಿ ಚುಚ್ಚಿದ್ದೀನಿ ಅಂತ ಅವಳು. ನಾನು 2 ದಿನದ ಹಿಂದೆ ಅಷ್ಟೇ ಅಂದ್ಕೊಂಡೆ, ನೋಡಿದ್ರೆ ಅವಳು ಚುಚ್ಕೊಬಂದಿದ್ಲು. ಸೊ ನಾನು ನೆಕ್ಸ್ಟ್ ನಾನು ಚುಚ್ಚಿದೆ. ಒಂದೇ ಕಡೆಯಿಂದ ಕೂರ್ತಾ ಇದ್ದೀನಿ, ಸಂಜೆಯಿಂದ ಎಲ್ಲ ಕಡೆ ನೋಡ್ತಾ ಇದೆ.
11:31 ಎಲ್ಲ ಕೆಲಸ ಮಾಡಿ ಫೇಸ್ ಮಾಸ್ಕ್ ಹಾಕ್ಕೊಂಡು ಇನ್ನೊಂಚೂರು ಕೆಲಸ ಇದೆ ಅದನ್ನು ಮುಗಿಸ್ಬೇಕು. ಇದೊಂದು ಡಿಸ್ಕಷನ್ ಆಗ್ತಾಯಿದೆ. ಕ್ಯಾಚ್ ಯು ಇನ್ ದ ಮಾರ್ನಿಂಗ್, ಗೆಟ್ ರೆಡಿ ವಿತ್ ಮೀ ಮಾಡ್ತೇನೆ. ನೀನು ಕಂಡು ಕಡೆ ತಿಳ್ಕೊಂಡ್ರೆ ನನಗೆ ಏನು ಪ್ರಯೋಜನ? ಪ್ರಾಣನೇ ತನ ಹೊಡ್ಕೊಯ್ತವನೆ. ಇದು ಮೇಲ್ಗಡೆ ಕಾಣಿಸಿದೆ ಮೇಡಮ್, ಮೇಲ್ಗಡೆ ಅದು ಕಾಣೆ ಕಾಣ್ತಾನ ಏನೋ ಅನ್ಸುತ್ತೆ. ತಿರುಗು. ಅಜೀಬ್ ವಿಸಿಟ್ ಮಾಡಿದೆ, ಅಲಿಪ್ಲ ಎಲ್ಲ ಥರ ಆಮೇಲೆ ಅಲಿಪ್ಲ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಇದನ್ನು ಮಾಡಿ ಸಾಕು, ಉಳಿದಿದ್ದೆಲ್ಲ ನಾನು ಕ್ಯಾರಿ ಮಾಡ್ತೀನಿ. ಕಿವಿ ಈ ಕಡೆ ಮುಟ್ಟಿದೆ, ಈ ಕಡೆ ಮುಟ್ತೀನಿ. ಕತ್ತು ಅದ್ರ ಇದ್ರೆ ತಾನು ಉಳಿಯೋದು, ಸುಮ್ಮನೆ ಉಳಿದಿದ್ದು. ಇಷ್ಟೇ ಚಲೋ ಸಾಕು. ನಮ್ಮ ಮನೆಯಲ್ಲಿ ಹುಟ್ಟಿರೋ ವಿಚಿತ್ರವಾದ ಪೀಸು ಇದೊಂದೇ ಅನಿಸುತ್ತೆ. ಯಾಕಂದರೆ ನನಗೆ ಮೇಕಪ್ಪು, ಸ್ಕಿನ್ ಕೇರು ಅಂದರೆ ಏನೂ ಆಗಲ್ಲ. ಸ್ಕಿನ್ ಕೇರು ಇವನ್ಗಿಂತ ಜಾಸ್ತಿ ಕೇರ್ ಮಾಡ್ಕೊತಾನೆ. ಯಪ್ಪ ದೇವ್ರೆ, ಆಗಲ್ಲ ನನ್ನ ಕೈಲಿ. ಸೊ ನಾನು ಹಿಂದಿನ ದಿನ ಕುತ್ಕೊಂಡು ಪ್ರಿಪೇರ್ ಮಾಡಿರೋ ಥಿಂಗ್ಸ್ನೆಲ್ಲ ನೀಟಾಗಿಟ್ಟು ನನ್ನ ಕಸಿನ್ಸಿಗೆಲ್ಲ ಅಪ್ಡೇಟ್ ಮಾಡಿ ಅವ್ರ ಹತ್ರ ರಿವ್ಯೂ ಇಸ್ಕೊಂಡು ಫಪ್ಪ ಸಾಕಾಗೋಯಿತು. ಬಟ್ ಆದರೂ ಒಂಥರ ಖುಷಿ ಇತ್ತು. ಒಬ್ಬಳೇ ಮಾಡೋದಲ್ಲ, ಅದೊಂದು ಬೇಜಾರು ಅಷ್ಟೇ. ಬಟ್ ಒಂಥರ ಫನ್ ಇತ್ತು. ಹಾಯ್ ಗೈಸ್, ಈಗ ರೆಡಿ ಆಗಾಯಿತು. ಇನ್ನು ಮದುಮಗನೂ ರೆಡಿ, ಇನ್ನೊಬ್ಬ ಅಣ್ಣ ರೆಡಿ ಆಗ್ತಾ ಇದ್ದಾನೆ. ಸೊ ಎಲ್ಲರದ್ದು ಆಯಿತು. ಇನ್ನೊಂದು ಒಂದು 15-20 ಮಿನಿಟ್ಸಲ್ಲಿ ಹೊರಡಬೇಕು. ದಿಸ್ ಮೈ ಔಟ್ಫಿಟ್. ಓಕೆ, ಮೆಹಂದಿ. ಈಗ ಮಣ್ಣಲ್ಲಿ ಓಡಿಸ್ತೀನಿ ಚುಕ್ಕೆ ಅಂತ. ಬಾಯ್ ಬಾಯ್. ಬರ್ತಿದ್ದಾನಂತೆ ನನ್ನ ರೋಮಿಯೋ, ಸುದ್ದಿ ತಂದಿದೆ ನನ್ನ ಹೃದಯ ರೇಡಿಯೋ. ಅಣ್ಣ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದಾನೆ, ಫುಲ್ ಖುಷಿಲಿ. ಫಸ್ಟ್ ಪ್ರಿಫರೆನ್ಸ್ ಯಾವ ಚೌಟ್ರಿ ಹೇಳ್ತೀರೋ ಅದನ್ನ ನೋಡ್ತೀವಿ. ಅದಾಗಿಲ್ಲ ಅಂದ್ರೆ ಎರಡನೇ ಚೌಟ್ರಿ ನೋಡ್ಬೇಕು. ಹಿಂಗೆ ನೋಡ್ಬೇಕು ಆ ಡೇಟಿಗೆ. ಫಸ್ಟ್ ಡೇಟ್ ಫಿಕ್ಸ್ ಮಾಡ್ತೀವಿ. ಸೋಮವಾರ ನಾನು ಅಲ್ಲಿ ಹೆಸರುವಾಸಿಯಾದ ಕುಟುಂಬ ಪಟೇಲ್ ರಾಮೇಗೌಡರು. ನಿಜವಾಗ್ಲೂ
ಉತ್ತಮವಾದ ಹೆಸರನ್ನು ಪಡ್ಕೊಂಡು ಗುಡಿಗಲ್ ಏರಿಯಾದಲ್ಲಿ ಒಂದು ಹೆಸರುವಾಸಿಯಾಗಿರುವಂಥ ರಾಮೇಗೌಡರು ಶೇಷಮ್ಮ ಅವರ ಪುತ್ರರಾಗಿ 3 ಪುತ್ರರಿರ್ತಾರೆ. ಯಾವ ಭಾವನೆಯಲ್ಲಿ ನೋಡ್ತೀವಿಯೋ ಆ ಭಾವನೆ ನಮಗೆ ಅವರಲ್ಲಿ ಎದುರುಗಡೆ ಇದ್ದವರಲ್ಲಿ ಪ್ರಕಟವಾಗ್ತದೆ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಸಹ ಇವತ್ತು ಸೇರಿದ್ದೀರಿ, 2 ಕುಟುಂಬದವರು ಸಹ ಸೇರಿದ್ದೀರಿ. ಪರಸ್ಪರವಾಗಿ ಇಬ್ಬರು ಸಹ ಅನ್ಯೋನ್ಯವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಇಂದು ಮುಂದಿನ ವ್ಯವಸ್ಥೆಗಳು ಅಂದರೆ ಮದುವೆ, ವಿವಾಹ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪಿಸಿ ಇವತ್ತು ಅದಕ್ಕೆ ನಿಶ್ಚಿತವನ್ನು ಮಾಡ್ತಾ ಇದ್ದೀರಿ ಅಲ್ವಾ. ಹಾಗಾಗಿ ಎಲ್ಲರೂ ಸಹ ಸಂತೋಷದಿಂದ ಒಂದುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಎಲ್ಲ ಕಾರ್ಯವನ್ನು ಒಂದಾಗಿ, ಯಾರೋ ಗಂಡು ಬೇರೆ ಅಲ್ಲ ಹೆಣ್ಣು ಬೇರೆ ಅಲ್ಲ ಅನ್ನುವಂಥ ಭಾವನೆಯಿಂದ ನಾವೆಲ್ಲ ಈ ಶುಭ ಕಾರ್ಯಕ್ಕೆ ಕೈ ಹಾಕೋಣ ಅಂತ ಇಬ್ಬರು ಸಹ ಒಪ್ಕೊಂಡಿದ್ದಾರೆ ಅಲ್ವನ್ರಿ. ಹಾಗಾಗಿ ಈಗ ಹೇಳ್ತೇನೆ, ಓದ್ತಾ ಇದ್ದೇನೆ. ಶ್ರೀಮತಿ ಶ್ರೀ ಅನಿತಾ ಹಾಲಪ್ಪಗೌಡರು ಗುಡಿಗಲ್ಲು ಮತ್ತು ಶ್ರೀಮತಿ ಇಂದಿರಾ ಡಿ.ಎ. ಮತ್ತು ರವೀಂದ್ರ ಡಿ.ವೈ. ಕೋಡೂರು ಓದೂರು ಟೆಂಕವೈಲಿ ಇವರು ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಏಕಾದಶಿಯು ದಿನಾಂಕ 27/4/26 ಸೋಮವಾರ ಬೆಳಗ್ಗೆ 10:30ರಿಂದ 10:45 ಸಲ್ಲುವ ಶುಭ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ನಮ್ಮ ಪುತ್ರ ಚಿರಂಜೀವಿ ರಾಜೀವಿ ಪ್ರತಿನ್ ಹಾಗೂ ಚಿರಂಜೀವಿ ಕುಂಕುಮವತಿ ಸೌಭಾಗ್ಯವತಿ ಮಧು ಟಿ.ಆರ್. ತೀರ್ಥಹಳ್ಳಿ ತಾಲೂಕು ಟೆಂಕಬೈಲುವಾಸಿ ಶ್ರೀಮತಿ ಇಂದಿರಾ ಮತ್ತು ರವೀಂದ್ರ ಇವರ ಪುತ್ರಿ ಇವರ ವಿವಾಹ ಮಹೋತ್ಸವವನ್ನು ಇನ್ನೂ ಸಮುದಾಯ ಭವನ ಯಾವುದು ನಿಕ್ಕೆ ಆಗಲಿಲ್ಲ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿದ್ದರಿಂದ ತಾವೆಲ್ಲರೂ ಈ ಶುಭ ಸಮಾರಂಭಕ್ಕೆ ಬಂದು ಸಕುಟುಂಬ ಸಮೇತರಾಗಿ ಆಗಮಿಸಿ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಿ ವಧೂವರರನ್ನು ಆಶೀರ್ವದಿಸಬೇಕಾಗಿ ಅಪೇಕ್ಷಿಸುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಶ್ರೀ ಅನಿತಾ ಹಾಲಪ್ಪಗೌಡರು ಮತ್ತು ಶ್ರೀಮತಿ ಶ್ರೀ ಇಂದಿರಾ ಮತ್ತು ರವೀಂದ್ರ ಟೆಂಕವೈಲು ಕುಟುಂಬದವರು. ಸಾಕಲ್ವಾ? ಯೂಟ್ಯೂಬ್ ಅಂತೇಳಿ ವೆಲ್ಕಮ್ ಟು ಚಾನಲ್ ಮೈ ಯೂಟ್ಯೂಬ್. Hi guys, channel to my welcome. Welcome to channel. To channel welcome. To channel welcome. ಇಷ್ಟೇ ಏನ್ ಗೊತ್ತಾ, ಬ್ಲಾಗ್ ಮಾಡ್ತಾಳೆ 10 ವ್ಯೂ ಮೇಲೆ ಜಾಸ್ತಿ ಆಗಲ್ಲ. ಓಪನ್ ಮಾಡ್ರ ನೋಡ್ರ 500 ಅಷ್ಟೇ. ಹಾಯ್ ಗಾಯ್ಸ್, ನಮ್ಮ ಮದುಮಗ ಗಿಡಕ್ಕೆ ನೀರು ಬಿಡ್ತಾ ಇದ್ದಾನೆ. ನೆಕ್ಸ್ಟು ಅವ್ರ ವೈಫ್ ಬರ್ತಾರಲ್ವ, ಅಷ್ಟೊತ್ತಿಗೆಲ್ಲ ಗಿಡಗಳೆಲ್ಲ ಬೆಳೆದಿರಲಿ ಅಂತ. ನಮ್ಮ ಅಣ್ಣ ಮದುವೆ ಫಿಕ್ಸ್ ಆದಮೇಲೆ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ನನ್ನ ಕಿಡ್ನಿಲೆಲ್ಲ ಮಿಸ್ಟರ್ ಮದುಮಗ. ಓಕೆ, ಮಿಸ್ಟರ್ ಮದುಮಗ ತಿರುಗು ಸೆಡೆ. ನಮ್ಮಣ್ಣ ಸೆಡೆ ಬಿಡ್ತಿದ್ದಾನೆ ನೀರು.